ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನ ಒಂದ್ ಕಡೆ ಪವರ್ ಶೇರಿಂಗ್ ಫೈಟ್, ಮತ್ತೊಂದ್ ಕಡೆ ಇದರ ನಡುವೆ ಸಿಎಂ ಡಿಸಿಎಂ ಅಚ್ಚರಿ ನಡೆ. ಒಂದೇ ಕಾರ್ನಲ್ಲಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು. ಲೋಕಭವನದಿಂದ ವಿಧಾನಸೌಧಕ್ಕೆ ಒಟ್ಟಿಗೆ ಆಗಮಿಸಿದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ಪಟ್ಟದಾಟ ನಡೀತಾ ಇದೆ, ರಾಜ್ಯದಲ್ಲಿ ಒಗ್ಗಟ್ಟಿನ ಆಟ ಸಹಜವಾಗಿ ಭಾರಿ ಕುತೂಹಲವನ್ನ ಮೂಡಿಸಿದೆ ಸಿಎಂ ಡಿಸಿಎಂ ಅವರ ಈ ನಡೆ. ಒಂದ್ ಕಡೆ ಪವರ್ ಶೇರಿಂಗ್ ಫೈಟ್, ಮತ್ತೊಂದ್ ಕಡೆ ಸಿಎಂ ಡಿಸಿಎಂ ಅವ್ರ ಕಡೆಯಿಂದ ಅಚ್ಚರಿಯಾದಂತಹ ನಡೆ. ಒಂದೇ ಕಾರ್ನಲ್ಲಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಲೋಕಭವನದಿಂದ ವಿಧಾನಸೌಧಕ್ಕೆ ಒಟ್ಟಿಗೆ ಆಗಮಿಸಿದ್ದಾರೆ. ನೋಡಿ, ದೆಹಲಿಯಲ್ಲಿ ಪಟ್ಟದಾಟ ನಡೀತಾ ಇದೆ, ಬಟ್ ರಾಜ್ಯದಲ್ಲಿ ಒಗ್ಗಟ್ಟಿನ ಆಟ ನಡೀತಾ ಇದೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಡಿಸಿಎಂ ಅವರ ಈ ನಡೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ಟಬೇಕು ಅಂತೇಳಿ ದೆಹಲಿ ಪರೇಡ್ ಅನ್ನು ನಡೆಸ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಸಿದ್ದರಾಮಯ್ಯ ಟೀಮ್ ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಅದೊಂದ್ ಕಡೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಸದ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇರುವಂತಹ ಬಿಸಿ ಬಿಸಿ ಚರ್ಚೆ. ಅದರ ನಡುವೆ ಒಟ್ಟಿಗೆ ಸಿಎಂ ಡಿಸಿಎಂ ಬಂದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಒಂದ್ ಕಡೆ ಡೆಲ್ಲಿಯಲ್ಲಿ ಪಟ್ಟದಾಟ, ರಾಜ್ಯದಲ್ಲಿ ನೋಡಿದ್ರೆ ಒಗ್ಗಟ್ಟಿನ ಆಟ. ಇದು ಏನಿದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ಪ್ರಭು, ಏನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ನಡುವೆ ನಾಯಕತ್ವ ಬದಲಾವಣೆ ವಿಚಾರ ಬಹಳಷ್ಟು ರದ್ದು ಮಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಕಳೆದ 2-3 ದಿನಗಳಿಂದ ಏನು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕರ್ನಾಟಕಕ್ಕೆ ವಾಪಸ್ ಆಗಿರುವಂತದ್ದು. ಇತ್ತ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಇರುವಂತಹ ಸಚಿವರು ಕೂಡ ದೆಹಲಿ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸೇರಿದಂತೆ, ಮುನಿಯಪ್ಪ ಸೇರಿದಂತೆ ಹಲವಾರು ನಾಯಕರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮೇ 4ರ ಬಳಿಕ ರಾಜ್ಯ ರಾಜಕೀಯದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ, ಅದಕ್ಕೆ ಎಲ್ಲ ರೀತಿಯಾದ ತಯಾರಿಗಳು ಆಗ್ತಿದ್ದಾವೆ ಅನ್ನುವಂಥ ಚರ್ಚೆ ಇರುವ ನಡುವೆ ಡಿಸಿಎಂ ಮತ್ತು ಸಿಎಂ ಇವತ್ತು ಬಹಳ ಅಚ್ಚರಿಯ ನಡೆಯನ್ನ ಮೂಡಿಸಿರುವಂತದ್ದು. ಯಾಕಂದ್ರೆ ರಾಜಭವನದ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಹೋಗಿರ್ತಾರೆ. ಬರಬೇಕಾದ್ರೆ ಒಟ್ಟಿಗೆ ಒಂದೇ ಕಾರಿನಲ್ಲಿ ವಿಧಾನಸೌಧಕ್ಕೆ ಆಗಮಿಸಿರುವಂತದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ನಿನ್ನೆ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾದರೂ ಕೂಡ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಮಾತನಾಡಿರಲಿಲ್ಲ, ವೇದಿಕೆ ಮೇಲೆ ಯಾವುದೇ ರೀತಿಯಂತಹ ಮಾಹಿತಿಗಳನ್ನ ಹಂಚಿಕೊಂಡಿರಲಿಲ್ಲ. ಆದ್ರೆ ಇದೀರಾಗಿ ರಾಜಭವನದಿಂದ ಬರಬೇಕಾದ್ರೆ ಒಟ್ಟಿಗೆ ಕಾಣಿಸಿಕೊಂಡಿರುವಂತದ್ದು ಮತ್ತು ಒಂದೇ ಕಾರಿನಲ್ಲಿ ಇಬ್ಬರು ವಿಧಾನಸೌಧಕ್ಕೆ ಆಗಮಿಸಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ಕಾರಿನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಅದರಲ್ಲೂ ಕೂಡ ಏನು ಮಾಹಿತಿ ಹಕ್ಕು ಆಯೋಗದ ಅಧ್ಯಕ್ಷರ ನೇಮಕಾತಿ ಸಭೆ ಇರುತ್ತೆ, ಆ ಸಭೆಗೆ ಒಟ್ಟಿಗೆ ಆಗಮಿಸುವ ಮೂಲಕ ಅಚ್ಚರಿ ನಡೆಯನ್ನ ಮೂಡಿಸಿರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ನಾವಿಬ್ಬರು ಕೂಡ ಯಾವುದೇ ರೀತಿಯಾದ ಚರ್ಚೆಗಳಾದ್ರೂ ಕೂಡ ನಾವಿಬ್ಬರು ಒಂದೇ ರೀತಿಯಲ್ಲಿ ಇದ್ದೇವೆ, ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಸಾರೋದಕ್ಕೆ ಈ ರೀತಿಯ ಒಂದು ಸ್ಟ್ರಾಟಜಿಯನ್ನ ಡಿಸಿಎಂ ಮತ್ತು ಸಿಎಂ ಮಾಡಿದ್ರು ಅನ್ನುವಂತಹ ಚರ್ಚೆ ಕೂಡ ಇರುವಂತದ್ದು. ಯಾಕಂದ್ರೆ ಕಳೆದ ಹಲವಾರು ಕಾರ್ಯಕ್ರಮಗಳಲ್ಲಿ ಡಿಸಿಎಂ ಮತ್ತು ಸಿಎಂ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು, ವೇದಿಕೆ ಮೇಲೆ ಪರಸ್ಪರ ಮಾತಾಡ್ತಿದ್ರು. ಆದ್ರೆ ನಾಯಕತ್ವದ ವಿಚಾರ ಬಂದಾಗ ತಮ್ಮ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ತಮ್ಮ ಪಟ್ಟವನ್ನ ಉಳಿಸಿಕೊಳ್ಬೇಕು ಅನ್ನೋ ಕೂಡ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಇದೆಲ್ಲದರ ನಡುವೆ ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಸಂದೇಶವನ್ನ ಸಾರೋದಕ್ಕೆ ಈ ರೀತಿಯ ಒಂದು ನಡೆಯನ್ನ ಮಾಡಿದ್ರ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿದೆ. ಪ್ರಭು, ರಾಜ್ಯ ರಾಜಕೀಯದಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳಾಗ್ತವೆ, ಅದರಲ್ಲೂ ಕೂಡ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಮೇ 4ರ ಬಳಿಕ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಕಾದೊಳ್ಬೇಕಾಗತ್ತೆ. ಇವತ್ತು ಸಿಎಂ ಮತ್ತು ಡಿಸಿಎಂ ಅವರ ನಡೆ ಬಹಳ ರಾಜ್ಯ ರಾಜಕೀಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್.